ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ಇವತ್ತಿನ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ಕೊತಾ ಹೋಗೋಣ. ಅತಿ ಮುಖ್ಯವಾಗಿ ಮುಂದೆ ಬರ್ತಕ್ಕಂಥ ಎಲ್ಲಾ ಪರೀಕ್ಷೆಗಳಿಗೆ ಫ್ರೀಯಾಗಿ ಸಿಗ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳನ್ನ ನೀವು ಯೂಸ್ ಮಾಡ್ಕೋಬೇಕು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡೋಣ. ಬನ್ನಿ, ಮೊದಲನೇ ಪ್ರಶ್ನೆ ನೋಡೋಣ ಏನಿದೆ ಅಂತ. ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಏನಪ್ಪಾ ಪ್ರಶ್ನೆ ಅಂತ ಅಂದ್ರೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಅಂತ. ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಅಂದ್ರೆ ನಿನ್ನೆ ಈವ್ನಿಂಗ್ ಏನಪ್ಪಾ ಎಷ್ಟು ಜನರಿಗೆ ಕೊಡಲಾಯಿತು ಅಂತ ಅಂದ್ರೆ ಇಬ್ಬರಿಗೆ ಕೊಡಲಾಯಿತು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂತಂದ್ರೆ ಇವರು, ಮತ್ತೆ ಇನ್ನೊಬ್ರು ಇವರು ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ಕೂಡ ಯಾವ ರೀತಿ ಇಲ್ಲಿ ಡೈಲಾಗ್ ಹೊಡಿತವ್ರೆ ಅಂತ ಅಂದ್ರೆ, ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಗೆ ಈಗ ನಿಜವಾಗಿ ಒಂದು ಬೆಲೆ ಸಿಕ್ತು ಅಂತ. ಅಂದ್ರೆ ಯಾಕೆ ಅಂತ ವಿಷ್ಣುವರ್ಧನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರೋದಕ್ಕೆ. ನೋಡಿ, ಹಿರಿಯ ನಟರಾಗಿರ್ತಕ್ಕಂಥ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತು ಅಭಿನಯ ಶಾರದೆ ಆಗಿರ್ತಕ್ಕಂತಹ ಸರೋಜಾದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಇಲ್ಲಿ ನಿರ್ಧಾರ ಮಾಡಿದಂತ. ಕರ್ನಾಟಕ ರತ್ನ ಪ್ರಶಸ್ತಿಯಲ್ಲಿ ಯಾರ್ಯಾರಿಗೆ ಅಂತ ಅಂದ್ರೆ, ಮೊದಲು ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಇಲ್ಲಿ ಬಿ ಸರೋಜಾ ಅವರಿಗೆ ಇಬ್ಬರಿಗೆ ಕೂಡ ಕೊಟ್ಟು ಇಲ್ಲಿ ಗೌರವಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಇದು ಜಾರಿಯಾಗಿದೆ. ತುಂಬಾ ಇಂಪಾರ್ಟೆಂಟ್ ಮೊದಲನೇದಾಗಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಯಾವ ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಪ್ರಶ್ನೆ ಬರಬಹುದು ನಿಮಗೆ. ಈ ಒಂದು ವಿಷ್ಣುವರ್ಧನ್ ಮತ್ತೆ ಇಲ್ಲಿ ಸರೋಜಾ ಅವರು ಪಕ್ಕ ನೆನಪಿರ್ತಾರೆ, ಆದ್ರೆ ಪ್ರಶ್ನೆಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಅದರ ಒಂದು ಹಿನ್ನೆಲೆಯನ್ನ ಕೇಳಿಬಿಡ್ತಾರೆ. ಈ ರೀತಿಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಅಂತ ಪ್ರಶ್ನೆ ಕೇಳಬಹುದು. ಇದುವರೆಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಎಷ್ಟು ಜನರಿಗೆ ಇಲ್ಲಿ ಕೊಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಬರಬಹುದು. ಪ್ರಥಮ ಅಂದ್ರೆ ಮೊದಲ ಒಂದು ಕರ್ನಾಟಕ ಪ್ರಶಸ್ತಿಯನ್ನ ಪಡೆದವರು ಯಾರು ಅಂತ ಪ್ರಶ್ನೆ ಬರ್ಬೋದು. ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಇದಕ್ಕೆ ಸರಿದ ಉತ್ತರ 1992. 1992ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಇಲ್ಲಿ ಕೊಟ್ಟು ಇಲ್ಲಿ ಗೌರವಿಸಲಾಗಿದೆ. ಯಾರಿಗೆ ಅಂತ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದೇನೆ, ನೋಡಬಹುದು. ಕರ್ನಾಟಕ ರತ್ನವು ಕರ್ನಾಟಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದ್ದು, ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಗಳಿಗಾಗಿ 1992ರಲ್ಲಿ ಈ ಒಂದು ಈ ಪ್ರಶಸ್ತಿಯನ್ನ ಸ್ಥಾಪನೆಯನ್ನ ಇಲ್ಲಿ ಮಾಡಲಾಯಿತು ಅಂತ. ಮತ್ತೆ ಇಲ್ಲಿ 2022ರ ಅಂತ್ಯದ ವೇಳೆಗೆ ಒಟ್ಟು 10 ಜನರು ಈ ಒಂದು ಪ್ರಶಸ್ತಿಯನ್ನ ಇಲ್ಲಿ ಪಡೆದಿದ್ರು. ಅಂದ್ರೆ 2022ರ ಕೊನೆಯಲ್ಲಿ ಯಾರಿಗೆ ಕೊಟ್ಟಿದ್ರು ಅಂತ ಅಂದ್ರೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರಿಗೆ ಕೊಟ್ಟು ಗೌರವಿಸಲಾಗಿತ್ತು. ಆದರೆ ಈಗ ಸೆಪ್ಟೆಂಬರ್ 11 ಅಂದ್ರೆ ನಿನ್ನೆ ಸೆಪ್ಟೆಂಬರ್ 11ರಂದು 2025ರಂದು ನಡೆದಂತಹ ಒಂದು ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಸಂಪುಟವು ನಟ ದಂಪತಿ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾ ದೇವಿ ಅವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನ ನೀಡಲು ನಿರ್ಧಾರ ಮಾಡಿದೆ ಅಂತ. ಒಟ್ಟು ಪುರಸ್ಕೃತರ ಸಂಖ್ಯೆ ಈಗ 12ಕ್ಕೆ ಹೆಚ್ಚಿಗೆ ಆಗಿದೆ ಅಂತ. ಈಗ ಟೋಟಲ್ ಆಗಿ ಕರ್ನಾಟಕ ರತ್ನ ಎಷ್ಟು ಮಂದಿಗೆ ಕೊಡ್ತಿದ್ದಾರೆ ಅಥವಾ ಎಷ್ಟು ಮಂದಿಗೆ ಇಲ್ಲಿ ಪುರಸ್ಕಾರ ಇಲ್ಲಿ ಬಂದಿದೆ ಅಂತ ಅಂದ್ರೆ 12 ಜನ. ಯಾವಾಗಿಂದ ಶುರು ಮಾಡ್ತಿದ್ದಾರೆ ಅಂತ ಅಂದ್ರೆ 1992ರಿಂದ ಇದನ್ನ ಶುರು ಮಾಡ್ಕೊಂಡು ಬಂದಿದ್ದಾರೆ. 2022ರಲ್ಲಿ ಯಾರಿಗೆ ಕೊಟ್ಟಿದ್ರು? ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ರು. ಈಗ ಯಾರಿಗೆ ಕೊಡ್ತಿದ್ದಾರೆ? ವಿಷ್ಣುವರ್ಧನ್ ಮತ್ತೆ ಇಲ್ಲಿ ಇನ್ನೊಬ್ರು ಯಾರು? ಸರೋಜಾ. ಇವರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ಇದೆ. ಈ ಒಂದು ಪ್ರಶಸ್ತಿಯ ವಿವರಗಳನ್ನು ನಾವು ಈಗ ನೋಡೋದಾದ್ರೆ, ಪ್ರಶಸ್ತಿಯ ವಿವರಗಳು ನೋಡಿ,
ಪ್ರಶಸ್ತಿಯನ್ನ ನೀಡುವವರು ಯಾರಪ್ಪ ಅಂತ ಅಂದ್ರೆ ಕರ್ನಾಟಕ ಸರ್ಕಾರ. ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡ್ತವ್ರು ಯಾರಂತ ಅಂದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ನೀಡ್ತದೆ. ಇದರ ಸ್ಥಾಪನೆ ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. 1992ರಲ್ಲಿ ಇದರ ಸ್ಥಾಪನೆಯನ್ನ ಮಾಡ್ತಾರೆ. ಇವು ಯಾರ್ಯಾರಿಗೆ ಕೊಡ್ತಾರೆ ಅಂತ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಗಳನ್ನ ಗುರುತಿಸು ಗುರುತಿಸಿ ಇಲ್ಲಿ ಈ ಒಂದು ಪ್ರಶಸ್ತಿಯನ್ನ ಎಲ್ಲ ಇಲ್ಲಿ ಕೊಡ್ತಾ ಹೋಗ್ತಾರೆ. ಯಾವ ಘಟಕಗಳಲ್ಲಿ ಕೊಡ್ತಾರೆ ಅಂತ ಅಂದ್ರೆ ಇಲ್ಲಿ ಏನೇನ್ ಕೊಡ್ತಾರೆ ಅಂತ ಅಂದ್ರೆ ಪ್ರಶಸ್ತಿಯು ಇಲ್ಲಿ ಚಿನ್ನದ ಪದಕ, ಪ್ರಶಂಸಾ ಪತ್ರ, ಸ್ಮರಣಿಕೆ ಮತ್ತು ಶಾಲುಗಳನ್ನ ಇಲ್ಲಿ ಒಳಗೊಂಡಿರ್ತದೆ ಅಂತ. ಚಿನ್ನದ ಪದಕ ಕೊಡ್ತಾರೆ, ಪ್ರಶಂಸಾ ಪತ್ರ ಕೊಡ್ತಾರೆ, ಸ್ಮರಣಿಕೆ ಒಂದು ಕೊಡ್ತಾರೆ, ಶಾಲುಗಳನ್ನು ಕೊಡ್ತಾರೆ. ಇದು ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಒಳಗೊಂಡಿರ್ತದೆ. ಹಾಗಾದ್ರೆ ಮೊದಲು ಸ್ವೀಕರಿಸಿದವರು ಯಾರು, ಮೊದಲು ಯಾರಿಗೆ ಕೊಡಲಾಯಿತು ಅಂತ ತುಂಬಾ ಇಂಪಾರ್ಟೆಂಟ್ ಇದು ಕೂಡ. 1992ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮತ್ತು ಇಲ್ಲಿ ಕವಿ ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ರು. ಯಾರಿಗೆ 1992ರಲ್ಲಿ ಯಾರಿಗೆ ಕೊಟ್ರು ಅಂತ ಕೇಳಿದ್ರೆ ಇಬ್ಬರಿಗೆ ಕೊಟ್ಟಿದ್ರು. ಯಾರ್ಯಾರಿಗೆ ಅಂತ ಒಬ್ರು ಕುವೆಂಪು, ಇನ್ನೊಬ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರ, ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರ. ಓಕೆನಾ. ಮುಂದಿನ ಒಂದು ನೋಡಿ, ಇಲ್ಲೊಂದ್ ಸ್ವಲ್ಪ ಮಾಹಿತಿ ಇದೆ. ತೀರಾ ಇತ್ತೀಚಿನಲ್ಲಿ ಸ್ವೀಕರಿಸುವವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಪ್ಟೆಂಬರ್ 11 ಅಂದ್ರೆ ನಿನ್ನೆ 2025ರಂದು ಕರ್ನಾಟಕ ಸಚಿವ ಸಂಪುಟ ಇಲ್ಲಿ ದಂತಕಥೆಯ ನಟರಾದಂತಹ ಒಂದು ವಿಷ್ಣುವರ್ಧನ್ ಮತ್ತು ಬಿ ಸರೋಜಾ ದೇವಿ ಅವರಿಗೆ ಮರಣೋತ್ತರವಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲು ನಿರ್ಧಾರ ಮಾಡಿದೆ ಅಂತ. ಈಗ ಟೋಟಲ್ ಆಗಿ 12 ಜನ ಇಲ್ಲಿ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ. ಓಕೆ. ಹಾಗಾದ್ರೆ ಇದುವರೆಗೂ 2022ರವರೆಗೂ ಯಾರ್ಯಾರು 10 ಜನ ಇಲ್ಲಿ ಪಡ್ಕೊಂಡಿದಾರಲ್ಲ, 10 ಮೆಂಬರ್ಸ್, ಅವ್ರು ಯಾರ್ಯಾರು ಅಂತ ನಾವು ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ 1992ರಲ್ಲಿ ಕುವೆಂಪು ಅವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಿಕ್ಕರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಇಲ್ಲಿ ಸಿಗುತ್ತೆ. ಇಬ್ರಿಗೆ ಆಯ್ತಾ. 1992. ನೆಕ್ಸ್ಟ್ 1999ರಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಇಲ್ಲಿ ಕೊಡ್ತಾರೆ. ಹಾಗೆ 2000ನೇ ಇಸ್ವಿಯಲ್ಲಿ ಡಾಕ್ಟರ್ CNR ರಾವ್ ಇವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೊಡ್ತಾರೆ. 2001ರಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ಲಿ ಕೊಡ್ತಾರೆ. 2005ರಲ್ಲಿ ಭೀಮಸೇನ್ ಜೋಶಿ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಕೊಡ್ತಾರೆ. 2007ರಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಸಮಾಜ ಸೇವೆಯಲ್ಲಿ ಕೊಡ್ತಾರೆ. 2008ರಲ್ಲಿ ಡಾಕ್ಟರ್ ಜವರೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡ್ತಾರೆ. 2009ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸಮಾಜ ಸೇವೆಯಲ್ಲಿ ಕೊಡ್ತಾರೆ. ಹಾಗೆ 2021ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಮತ್ತು ಸಮಾಜ ಸೇವೆಯಲ್ಲಿ ಕೊಡ್ತಾರೆ. ಈಗ 2025 ಡಾಕ್ಟರ್ ವಿಷ್ಣುವರ್ಧನ್ ಮತ್ತೆ ಇಲ್ಲಿ ಬಿ ಸರೋಜಾದೇವಿ. ಸಿನಿಮಾ ಕ್ಷೇತ್ರದಲ್ಲಿ ಇವರಿಬ್ಬರಿಗೂ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಈಗ ಟೋಟಲ್ ಆಗಿ ಎಷ್ಟಾಯ್ತು ಅಂತ ಅಂದ್ರೆ 12 ಮಂದಿ ಆಯ್ತು. ತುಂಬಾ ಇಂಪಾರ್ಟೆಂಟ್ ಇದು ಕರ್ನಾಟಕ ರತ್ನ ಪ್ರಶಸ್ತಿಗೆ ಇರ್ತಕ್ಕಂತ ಒಂದು ಮಾಹಿತಿ. ಈಗ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ. ಜಾಗತಿಕ ಕಲಾವಿದರು ಚೆರ್ರಿ ಬ್ಲಾಸಮ್ ಎಂತಕ್ಕಂತ ಒಂದು ಉತ್ಸವ ಮತ್ತು ಜನಸಾಮಾನ್ಯ ಸಂಗೀತ ಉಪಕ್ರಮಗಳನ್ನ ಒಳಗೊಂಡಂತೆ ಶರತ್ಕಾಲ ಕ್ಯಾಲೆಂಡರ್ 2025 ಯಾವ ರಾಜ್ಯ ಪ್ರಾರಂಭ ಮಾಡಿದೆ ಅಂತ ನೋಡಿ. ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ಅಂದ್ರೆ, ಚೆರ್ರಿ ಬ್ಲಾಸಮ್ ಉತ್ಸವ ಯಾವ ರಾಜ್ಯದಲ್ಲಿ ಇದನ್ನ ಆಚರಣೆಯನ್ನು ಮಾಡ್ತಾರೆ ಅಂತ ಪ್ರಶ್ನೆ ಕೇಳಬಹುದು. ನೋಡಿ, ಅಸ್ಸಾಂ ಇದೆ, ಸಿಕ್ಕಿಂ, ಮೇಘಾಲಯ, ನಾಗಾಲ್ಯಾಂಡ್ ಇದೆ. ನೋಡಿ, ಈ ಒಂದು ಏನು ಚೆರ್ರಿ ಬ್ಲಾಸಮ್ ಉತ್ಸವವನ್ನ ಮೇಘಾಲಯದಲ್ಲಿ ನಾವು ಆಚರಣೆ ಮಾಡ್ತಾರೆ. ಇಲ್ಲಿ ತನ್ನ ಒಂದು ಶರತ್ಕಾಲ ಕ್ಯಾಲೆಂಡರ್ 2025 ರಾಜ್ಯದ ಶ್ರೀಮಂತ ಸಂಪ್ರದಾಯಗಳು, ನೈಸರ್ಗಿಕ ಸೌಂದರ್ಯ ಮತ್ತು ಜಾಗತಿಕ ಸಾಂಸ್ಕೃತಿಕವಾಗಿ ಕೇಂದ್ರದಲ್ಲಿ ಬೆಳೆಯುತ್ತಿರ್ತಕ್ಕಂಥ ಒಂದು ಪಾತ್ರವನ್ನು ಪ್ರದರ್ಶನ ಮಾಡಲು ವಿನ್ಯಾಸಗೊಳಿಸಲಾದ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಉಪಕ್ರಮದ ಭಾಗವಾಗಿ ಇದನ್ನ ಪರಿಚಯ ಮಾಡಿದೆ.
ಯಾವ ಒಂದು ರಾಜ್ಯ ಅಂತ ಅಂದ್ರೆ ಮೇಘಾಲಯ. ತುಂಬಾ ಇಂಪಾರ್ಟೆಂಟ್, ಮೇಘಾಲಯ ರಾಜ್ಯದಲ್ಲಿ ಈ ಒಂದು ಚೆರಿ ಬ್ಲಾಸಮ್ ಉತ್ಸವ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದೆ ನೋಡಿ. ಮೇಘಾಲಯದಲ್ಲಿ ಚೆರಿ ಬ್ಲಾಸಮ್ ಏನೋ ಉತ್ಸವ ಇದೆ, ಅದನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಚೆರಿ ಬ್ಲಾಸಮ್ ಹೂವುಗಳು ಎಲ್ಲ ಇದಾವೆ, ಎಲ್ಲ ಆಚರಣೆ ಮಾಡ್ತಿದ್ದಾರೆ. ಇದು ಚೆರಿ ಬ್ಲಾಸಮ್ಗೆ ಸಂಬಂಧಪಟ್ಟಂತ ಮಾಹಿತಿ. ಅದೇ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋದಾದ್ರೆ, ಇಲ್ಲಿ 2025 NIRF ರ್ಯಾಂಕಿಂಗ್ ನಲ್ಲಿ ಅಥವಾ ಶ್ರೇಯಾಂಕದಲ್ಲಿ ಸತತ 7ನೇ ವರ್ಷಕ್ಕೆ 7ನೇ ಬಾರಿಗೆ ಯಾವ ಸಂಸ್ಥೆ ಅಗ್ರಸ್ಥಾನವನ್ನ ಇಲ್ಲಿ ಪಡೆದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ತುಂಬಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. 7ನೇ ಬಾರಿಗೆ 7th ಟೈಮ್ ಇಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದೆ. ಯಾವ್ದದು? IIT ದೆಹಲಿನ, ಬೆಂಗಳೂರ, ಮದ್ರಾಸ್ ಅಥವಾ ಮುಂಬೈನ ಅಂತ ಕೊಟ್ಟಿದ್ದಾರೆ ನೋಡಿ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRF ಎಂತಕ್ಕಂಥದ್ದು 2025ರಲ್ಲಿ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿದೆ. ಇದರ ರ್ಯಾಂಕಿಂಗ್ ಪ್ರಕಾರ ಐಐಟಿ ಮದ್ರಾಸ್ ಮತ್ತೊಮ್ಮೆ ಅಗ್ರಸ್ಥಾನದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸತತ 7ನೇ ವರ್ಷವೂ ಕೂಡ ಭಾರತದ ಪ್ರಮುಖ ಶಿಕ್ಷಣ ಸಂಸ್ಥೆಯಾಗಿ ತನ್ನ ಸ್ಥಾನವನ್ನ ಕಾಯ್ದುಕೊಂಡಿದೆ. ಶಿಕ್ಷಣ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂತಹ 10ನೇ ಆವೃತ್ತಿಯಲ್ಲಿ NIRF ಶ್ರೇಯಾಂಕಗಳಲ್ಲಿ ಇಂಜಿನಿಯರಿಂಗ್, ಕಾನೂನು, ವೈದ್ಯಕೀಯ, ನಿರ್ವಹಣೆ, ಕೃಷಿ ಮತ್ತು ಸುಸ್ಥಿರ ಅಭಿವೃದ್ಧಿ ಸೇರಿದಂತೆ 17 ವಿಭಾಗಗಳಲ್ಲಿ ಸಂಸ್ಥೆಗಳನ್ನ ಮೌಲ್ಯಮಾಪನ ಮಾಡಿದೆ. ಇದರಲ್ಲಿ NIRF ರ್ಯಾಂಕಿಂಗ್ ಅಲ್ಲಿ ಐಐಟಿ ಮದ್ರಾಸ್ ಪ್ರಥಮ ಸ್ಥಾನದಲ್ಲಿ ಬಂದಿದೆ. ಅದೇ ಕೃಷಿ ಕ್ಷೇತ್ರದಲ್ಲಿ ಕಾಲೇಜುಗಳಲ್ಲಿ ಯಾವ ಕಾಲೇಜ್ ಪ್ರಥಮ ಸ್ಥಾನ ಬಂದಿದೆ ಅಂತ ಅಂದ್ರೆ ಐಆರ್ಐ ಎಲ್ಲಿದೆ? ನವದೆಹಲಿ. ಏನಪ್ಪಾ IRI ಅಂತ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ಕೃಷಿ ಕಾಲೇಜಿನಲ್ಲಿ ಬಂದಿರತಕ್ಕಂತ ಮೊದಲ ಒಂದು ಕಾಲೇಜ್ ಇದು. ಅದೇ ಇಲ್ಲಿ ಇಂಜಿನಿಯರಿಂಗ್ ನಲ್ಲಿ ನೋಡೋದಾದ್ರೆ, ಇಂಜಿನಿಯರಿಂಗ್ ನಲ್ಲಿ ಐಐಟಿ ಮದ್ರಾಸ್ ಅಂತಕ್ಕಂಥದ್ದು. ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. NIRF ಅಂತ ಅಂದ್ರೆ ಏನು ಅಂತ ಕೇಳಬಹುದು. NIRF ಅಂತ ಅಂದ್ರೆ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂತ ಇಲ್ಲಿ ಕರಿತೇವೆ. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂತ. ನೆಕ್ಸ್ಟ್, ಭಾರತದಲ್ಲಿ ಯಾವ ಸರ್ಕಾರಿ ಸಂಸ್ಥೆ NIRF ಶ್ರೇಯಾಂಕಗಳನ್ನು ಅನುಮೋದನೆ ಮಾಡ್ತಿದೆ ಮತ್ತು ಬಿಡುಗಡೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳಬಹುದು. ಇದನ್ನ ಶಿಕ್ಷಣ ಸಚಿವಾಲಯ, ಎಜುಕೇಶನ್ ಡಿಪಾರ್ಟ್ಮೆಂಟ್, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇದನ್ನ ಕೊಡ್ತಿದೆ. ಹಿಂದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಹ್ಯೂಮನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದನ್ನ ಬಿಡುಗಡೆ ಮಾಡ್ತಾ ಇತ್ತು. ಈಗ ಇದನ್ನ ಹೆಸರನ್ನ ಬದಲಾವಣೆ ಮಾಡಿ ಶಿಕ್ಷಣ ಸಚಿವಾಲಯ ಅಂತ ಮಾಡಿದ್ದಾರೆ. ಅದು ಇದನ್ನ ಬಿಡುಗಡೆ ಮಾಡ್ತದೆ, NIRF ಶ್ರೇಯಾಂಕವನ್ನ. NIRF ಚೌಕಟ್ಟನ್ನ ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದ್ರೆ, ಇದನ್ನ ಪ್ರಥಮ ಬಾರಿಗೆ 2015ರಲ್ಲಿ ತೆಗೆದುಕೊಂಡು ಬಂದ್ರು. ಈಗ 2025. ಟೋಟಲ್ ಆಗಿ 10 ಬಾರಿ ಇದನ್ನ ತೆಗೆದುಕೊಂಡು ಬಂದಿದ್ದಾರೆ NIRF ರ್ಯಾಂಕಿಂಗ್. ಅದರಲ್ಲಿ 7 ಬಾರಿ ಐಐಟಿ ಮದ್ರಾಸ್ ಪ್ರಥಮ ಸ್ಥಾನದಲ್ಲಿ ಇದೆ, ಫಸ್ಟ್ ಪ್ಲೇಸ್. ಆಯ್ತಾ? NIRF ಅನ್ನು ಪ್ರಾರಂಭ ಮಾಡಿದ ಮೊದಲ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಯಾರಪ್ಪ ಅಂತ ಅಂದ್ರೆ ಸ್ಮೃತಿ ಇರಾನಿ ಅಂತಕ್ಕಂಥವ್ರು. ಅದೇ NIRF ಶ್ರೇಯಾಂಕಗಳ ಮೊದಲ ಸೆಟ್ ಅನ್ನು ಯಾವಾಗ ಬಿಡುಗಡೆ ಮಾಡಲಾಯಿತು ಅಂದ್ರೆ 2016. ಇದರ ಸ್ಥಾಪನೆ ಯಾವಾಗ ಆಯ್ತಪ್ಪ ಅಂತಂದ್ರೆ 2015. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ. ಇಂಗಾಲದ ವ್ಯಾಪಾರ ಮತ್ತು ಹಸಿರು ಹೂಡಿಕೆಗಳನ್ನ ಹೆಚ್ಚಳ ಮಾಡಲು ಭಾರತವು ಯಾವ ದೇಶದೊಂದಿಗೆ ಜಂಟಿ ಕ್ರೆಡಿಟ್ ಮೆಕ್ಯಾನಿಸಂ ಎಂಬತಕ್ಕಂತ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ. ಇಂಗಾಲದ ವ್ಯಾಪಾರ ಅಂತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಕ್ರೆಡಿಟ್ ಅಂತ ಕರಿತೇವೆ. ಕಾರ್ಬನ್ ಕ್ರೆಡಿಟ್ ಯಾವ ದೇಶದ ಜೊತೆ ಕಾರ್ಬನ್ ಕ್ರೆಡಿಟ್ಗೆ ನಮ್ಮ ಒಂದು ದೇಶ ಸಹಿ ಹಾಕಿದೆ ಅಂತ ಅಂದ್ರೆ ಜಪಾನ್ ದೇಶ. JCM ಅಂತ ಕರಿತೇವೆ, ಜಂಟಿ ಕ್ರೆಡಿಟ್ ಮೆಕ್ಯಾನಿಸಂ, ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಂ ಅಂತ. ಜಾಯಿಂಟ್ ಕ್ರೆಡಿಟ್ ಮೆಕ್ಯಾನಿಸಂ ಏನಪ್ಪಾ ಇದು ಕಾರ್ಬನ್ ಕ್ರೆಡಿಟ್ ಅಂತ ಅಂದ್ರೆ, ನಮ್ಮ ಒಂದು ಭಾರತ ದೇಶ ಇದೆ, ಇನ್ನೊಂದು ಜಪಾನ್ ದೇಶ ಇದೆ.
ಏನಪ್ಪಾ ಮಾಡ್ತಾರೆ ಅಂತಾನೆ ಭಾರತದವರು ಕಡಿಮೆ ಕಾರ್ಬನ್ ಅನ್ನ ಯೂಸ್ ಮಾಡ್ತಾರೆ, ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡ್ತಾರೆ, ಕಾರ್ಬನ್ ಹೊರಸೂಸುವಿಕೆನ ಕಡಿಮೆ ಮಾಡ್ತಾರೆ. ಆದ್ರೆ ಜಪಾನ್ ದೇಶದವರು ಬಹಳ ಇಂಡಸ್ಟ್ರಿ ಬಹಳ ಏನಿದೆ ಅವ್ರ ಹತ್ರ, ಇಂಡಸ್ಟ್ರಿಗಳು ಬಹಳ ಇದಾವೆ, ಇವೆಲ್ಲ ತುಂಬಾ ಇರೋ ಕಾರಣದಿಂದ ಈ ಜಪಾನ್ ಏನ್ ಮಾಡ್ತಿದೆ, ಕಾರ್ಬನ್ ಅನ್ನ ಜಾಸ್ತಿ ಎಮಿಷನ್ ಮಾಡ್ತಿದೆ. ಆದ್ರೆ ನಮ್ಮ ಒಂದು ಯುನಿಸೆಫ್ ಪ್ರಕಾರ ಇಷ್ಟೇ ಕಾರ್ಬನ್ ನ ಎಮಿಟ್ ಮಾಡಬೇಕು ಅಂತ ಇಲ್ಲಿ ಒಂದು ಲಿಮಿಟ್ ಕೊಟ್ಟಿರ್ತಾರೆ, ಲಿಮಿಟ್. ಇದಕ್ಕಿಂತ ಜಾಸ್ತಿ ಲಿಮಿಟ್ ಅನ್ನ ಜಾಸ್ತಿ ಆಯ್ತು ಅಂತ ಅಂದ್ರೆ ಅವರು ಕಾರ್ಬನ್ ಕ್ರೆಡಿಟ್ ಮುಖಾಂತರ ನಮ್ಮ ಒಂದು ಭಾರತ ಏನ್ ಕಡಿಮೆ ಮಾಡಿದೇನ ಅದ್ರ ಹತ್ರ ಅವರು ಅಮೌಂಟ್ ಅನ್ನ ಕೊಟ್ಟು ಈ ಒಂದು ಕ್ರೆಡಿಟ್ ಅನ್ನ ನಮಗೆ ಕೊಡ್ರಿ ಅಂತ ಅವ್ರು ಇಸ್ಕೊತಾರೆ. ಇದನ್ನೇ ಜಾಯಿಂಟ್ ಕ್ರೆಡಿಟ್ ಮೆಕಾನಿಸಮ್ ಅಂತ ಇಲ್ಲಿ ಕರೀತಾರೆ. ಅರ್ಥ ಆಯ್ತಾ? ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಇದೆ. ಓಕೆನಾ? ಪ್ಯಾರಿಸ್ ಒಪ್ಪಂದದ ಒಂದು ಪ್ರಕಾರ 6.2ನೇ ವಿಧಿಯ ಅಡಿಯಲ್ಲಿ ಭಾರತವು ಜಪಾನ್ನೊಂದಿಗೆ ಒಂದು ಹೆಗ್ಗುರುತು ಜಂಟಿ ಕ್ರೆಡಿಟ್ ಮೆಕಾನಿಸಮ್ ಅನ್ನ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸಹಯೋಗವು ಇಂಗಾಲದ ವ್ಯಾಪಾರವನ್ನು ಹೆಚ್ಚಳ ಮಾಡ್ತಿದೆ, ಹಸಿರು ಹೂಡಿಕೆ ಉತ್ತೇಜನ ಮಾಡ್ತಿದೆ, ಸುಸ್ಥಿರ ನಾವೀನ್ಯತೆಯನ್ನು ವೇಗಗೊಳಿಸುವ ಗುರಿಯನ್ನ ಇಲ್ಲಿ ಹೊಂದಿರತಕ್ಕಂಥದ್ದು. ಜಪಾನ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೋಡಿ, ಈಗಾಗಲೇ ಹೇಳಿದೆ ಜಾಯಿಂಟ್ ಕ್ರೆಡಿಟ್ ಮೆಕಾನಿಸಮ್ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಜಪಾನ್ ಮತ್ತೆ ಇಂಡಿಯಾ, ಜಪಾನ್ ಇಂಡಿಯಾಗೆ ಹಣವನ್ನ ಕೊಟ್ರೆ ಇಂಡಿಯಾ ಏನ್ ಕೊಡ್ತದೆ, ಕಾರ್ಬನ್ ಕ್ರೆಡಿಟ್ ನ ಒಂದು ಸರ್ಟಿಫಿಕೇಟ್ ಅನ್ನ ಜಪಾನ್ಗೆ ಕೊಡ್ತದೆ. ಇದೆ ಜಪಾನ್ ನ ಒಂದು ಕ್ರೆಡಿಟ್ ಆಗ್ತಕ್ಕಂಥದ್ದು. ಜಪಾನ್ ಏನು ಜಾಯಿಂಟ್ ಕ್ರೆಡಿಟಿಂಗ್ ಮೆಕಾನಿಸಮ್ ಅಂತ. ನೋಡಿ, ಭಾರತ ಜಪಾನ್ ಇವೆರಡು ಕೂಡ ಇದನ್ನ ಮೆಮೊರಾಂಡಮ್ ಮಾಡ್ಕೊಂಡಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಏನಪ್ಪಾ ಮುಂದಿನ ಪ್ರಶ್ನೆ ಅಂದ್ರೆ, ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಎಲ್ಲಿಂದ ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ. 2025ರಲ್ಲಿ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಪ್ರಶ್ನೆ ಕೇಳಿದರೆ ಲಂಡನ್, ಲಿವರ್ಪೂಲ್, ಮ್ಯಾಂಚೆಸ್ಟರ್, ಬರ್ಮಿಂಗ್ಹ್ಯಾಮ್ ಅಂತ ಇದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗಳು ಯುನೈಟೆಡ್ ಕಿಂಗ್ಡಮ್ ಲಿವರ್ಪೂಲ್ ನಲ್ಲಿ ಆರಂಭ ಆಗುವುದು. ಇದು ಹೊಸದಾಗಿ ರೂಪುಗೊಂಡಂತಹ ಆಡಳಿತ ಮಂಡಳಿಯಾದ ವಿಶ್ವ ಬಾಕ್ಸಿಂಗ್ ಅಲ್ಲಿ ಮೊದಲ ಆವೃತ್ತಿಯನ್ನ ಗುರುತಿಸುತ್ತದೆ. ಎಲ್ಲಿ ಅಂತ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಲಿವರ್ಪೂಲ್, ಯುಕೆನ ಒಂದು ಲಿವರ್ಪೂಲ್ ಎಂತಕ್ಕಂತ ಒಂದು ಪ್ರದೇಶ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಯುಕೆದಲ್ಲಿದೆ, ಯುನೈಟೆಡ್ ಕಿಂಗ್ಡಮ್ ದಲ್ಲಿದೆ. ಓಕೆನಾ? ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನೋಡಿ. ನೋಡಿ, ಇವರು ಬಾಕ್ಸಿಂಗ್ ಅಲ್ಲಿ ಇವ್ರನ್ನ ಹೊಡಿತಾ ಇದಾರೆ. ಯಾವ ರೀತಿ ಹೊಡಿತಾ ಇದಾರೆ ಅಂತಾನೆ ಇನ್ನೊಂದ್ಸಲಿ ಇವ್ರು ಎದ್ದಳದೇ ಇಲ್ಲ, ಬಿದ್ರೆ ಎದ್ದಳದೇ ಇಲ್ಲ ಇವರು. ನೋಡಿ, ಇವಮ್ಮನು ಕೂಡ ಇಲ್ಲಿ ಹೊಡಿತಾವ್ರೆ, ಇವರಿಗೂ ಅಷ್ಟೇ. ಒಂದ್ಸಲಿ ಇವರು ಬಿದ್ರು ಅಂತ ಎದ್ದಳದೇ ಇಲ್ಲ. ಇದನ್ನು ಬಾಕ್ಸಿಂಗ್ ಅಂತ ನಾವು ಕರಿತೇವೆ. ಓಕೆನಾ? ನಮ್ಮ ಒಂದು ಹುಸೇನಪ್ಪ ಸರ್ ಅವರು ಎಲ್ಲರಿಗೂ ಕೂಡ ಗೊತ್ತಿದ್ದಾರೆ. ಹುಸೇನಪ್ಪ ಸರ್ ಅವರು ಹುಸೇನಪ್ಪ ನಾಯಕ ಅಕಾಡೆಮಿ ಅಂತಕ್ಕಂಥದ್ದು ಕ್ಲಾಸ್ ಇದೆ, ಅದರಲ್ಲಿ ಚೆನ್ನಾಗಿ ಹೇಳ್ತಾರೆ ಅವರು. ಯಾವ ರೀತಿ ಹೇಳ್ತಾರಂತ ಅಂದ್ರೆ, ಇಂಥ ಇಮೇಜ್ ಗಳನ್ನ ತಂದಿರ್ತಾರೆ. ನೋಡಪ್ಪ ಇಲ್ಲಿ ಇದು ಇವ್ರು ಹೊಡೆದ್ರು ಅಂತ ಅಂದ್ರೆ ಇನ್ನೊಂದ್ಸಲ ಎದ್ದೇಳದೇ ಇಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ಒಂದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಕ್ಕು ಸಾಯ್ತಾ ಇರ್ಲಿ. ಓಕೆನಾ? ಅವರ ಒಂದು ತರಗತಿಗಳು ಪೊಲೀಸ್ ಕಾನ್ಸ್ಟೇಬಲ್ ಗೆ ಯೂಸ್ ಆಗ್ತದೆ, ನೀವು ನೋಡಬಹುದು. ಓಕೆ, ಮುಂದಿನ ಒಂದು ಪ್ರಶ್ನೆ. ಸೆಪ್ಟೆಂಬರ್ 2025ರಿಂದ ಜಾರಿಗೆ ಬರತಕ್ಕಂತ ಹೊಸ ರಚನೆ ಅಡಿಯಲ್ಲಿ ಪರಿಷ್ಕೃತ GST ಸ್ಲ್ಯಾಬ್ಗಳು ಯಾವ್ಯಾವ್ದು ಅಂತ. ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ ಈ ಪ್ರಶ್ನೆಗೆ. ಎಲ್ರು ಕೂಡ ತಪ್ಪ ಒಂದು ಆನ್ಸರ್ ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಯಾರ್ಯಾರು ಮಾಡ್ತೀರಾ ನೋಡೋಣ. ಓಕೆನಾ? ಸೆಪ್ಟೆಂಬರ್ 2025ರಿಂದ ಜಾರಿಗೆ ಬರ್ತಕ್ಕಂತ ಹೊಸ ರಚನೆ ಅಡಿಯಲ್ಲಿ ಪರಿಷ್ಕೃತ GST ಸ್ಲ್ಯಾಬ್ಗಳು ಯಾವ್ಯಾವ್ದು ಅಂತ ಇದೆ. ಎಲ್ಲರೂ ಕೂಡ ಇಲ್ಲಿ ಆನ್ಸರ್ ನ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆನ್ಸರ್ನ ಹೇಳೋದಿಲ್ಲ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕೊಟ್ಬಿಡ್ತೇನೆ. ಗೃಹೋಪಯೋಗಿ ವಸ್ತುಗಳಿಗೆ, ದಿನನಿತ್ಯದ ಅಗತ್ಯ ವಸ್ತುಗಳ ಮೇಲೆ, ಸೋಪುಗಳ ಮೇಲೆ, ಟೂತ್ ಪೇಸ್ಟ್ ಮತ್ತು ಪ್ಯಾಕೇಜ್ ಮಾಡಿದ ಆಹಾರಗಳ ಮೇಲೆ 5% ಇಲ್ಲಿ GST ವಿಧಿಸ್ತಾರೆ. ಕೈಗೆಟಕುವ ದರವನ್ನು ಇಲ್ಲಿ ಸುಧಾರಿಸಿದ್ದಾರೆ. ಗ್ರಾಹಕ ಸರಕುಗಳ ಮೇಲೆ ಅಂದ್ರೆ ದ್ವಿಚಕ್ರ ವಾಹನಗಳು, ಸಣ್ಣ ಕಾರುಗಳು, ಟಿವಿಗಳು ಮತ್ತು ಎಸಿಗಳ ಮೇಲಿನ ತೆರಿಗೆಯನ್ನ 18% ಇಂದ ಈಗ 28% ಇತ್ತು, ಅದನ್ನ 18% ಇಳಿಸಿದ್ದಾರೆ. ಆರೋಗ್ಯ ರಕ್ಷಣೆ ಮತ್ತು ಜೀವ ಉಳಿಸುವ ಒಂದು ಔಷಧಗಳ ಮೇಲೆ, ಕೆಲವು ಹಾಲಿನ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು 0 ಅಥವಾ 5% ಇಲ್ಲಿ ಇಳಿಸಿದ್ದಾರೆ. ಅಂದ್ರೆ 0% ಇದೆ, ಕೆಲವೊಂದಿಗೆ 5% ಇಳಿಸಿದ್ದಾರೆ. ಕೃಷಿ ಟ್ರಾಕ್ಟರ್ಗಳು ಮತ್ತು ಕೊಯ್ಲು ಯಂತ್ರಗಳ ಒಂದು ಯಂತ್ರೋಪಕರಣಗಳ ಮೇಲೆ ಈಗ 5% ಮಾಡಿದ್ದಾರೆ, ಅದು 12% ಇತ್ತು, 12ರಿಂದ 5% ಮಾಡಿದ್ದಾರೆ. ಓಕೆನಾ? ಇದು ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಯಾರು ಮಾಡ್ತೀರಾ ನೋಡೋಣ, ಕಮೆಂಟ್ ಮಾಡಿ ನೋಡೋಣ. ಓಕೆ, ಕೊನೆಯದಾಗಿ ಈ ಒಂದು ಆರ್ಟಿಕಲ್ಸ್ ಗಳು ಇದಾವೆ. ಏನಪ್ಪಾ ಆರ್ಟಿಕಲ್ ಅಂತ ಅಂದ್ರೆ,
SSLV ತಂತ್ರಜ್ಞಾನ ಇದರ ಒಂದು ಮುಖಾಂತರ ಇಸ್ರೋ HAL ಮುಖಾಂತರ ಇಲ್ಲಿ ಒಪ್ಪಂದ ಮಾಡಿಕೊಂಡಿದೆ. SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮತ್ತೆ HAL ಈ ಒಂದು ವೆಹಿಕಲ್ ಗಳನ್ನು ತಯಾರಿ ಮಾಡಿಕೊಡ್ರಿ ಅಂತ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೊಂದಿಗೆ ಏನು ಇಸ್ರೋ ಇದೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇದು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದು. ಇವೆಲ್ಲವನ್ನು ಕೂಡ ಟೆಲಿಗ್ರಾಮ್ ಅಲ್ಲಿ ಕೊಟ್ಟಿರ್ತೇನೆ. ಓಕೆನಾ. ಸೋಮನಾಥ ಮರಳೂರ್ ಅವರಿಗೆ ಬಾಲೆಖಾನ್ ಮೆಮೋರಿಯಲ್ ಪ್ರಶಸ್ತಿ ಅಂತ ಸೋಮನಾಥ ಮರಳು ಅವರಿಗೆ ಬಾಲೆಖಾನ್ ಮೆಮೋರಿಯಲ್ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ಬೆಂಗಳೂರಿನ ಸಿತಾರ್ ನವಾಜ್ ಉಸ್ತಾದ್ ಬಾಲೆಖಾನ್ ಮೆಮೋರಿಯಲ್ ಫೌಂಡೇಶನ್ ಟ್ರಸ್ಟ್ ನೀಡತಕ್ಕಂಥ ಇನ್ಫೋಸಿಸ್ ಸಿತಾರ ನವಾಜ್ ಉಸ್ತಾದ್ ಬಾಲೆಖಾನ್ ಮೆಮೋರಿಯಲ್ ಪ್ರಶಸ್ತಿಯನ್ನ ಇಲ್ಲಿ ಗಾಯಕ ಸೋಮನಾಥ್ ಮರಳು ಅವರು ಹಾಗೂ ಉಸ್ತಾದ್ ಬಾಲೆಖಾನ್ ಮೆಮೋರಿಯಲ್ ಸಹ ಕಲಾವಿದರಾಗಿರ್ತಕ್ಕಂಥವರು ಒಂದು ಪ್ರಶಸ್ತಿಯನ್ನ ತಬಲಾ ವಾದಕ ಆಗಿರ್ತಕ್ಕಂಥ ಮುಖೇಶ್ ಶ್ರೀಪತ್ ರಾವ್ ಅವರವರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಸೋಮನಾಥ ಮರಳು ಅವರಿಗೆ ಬಾಲೆಖಾನ್ ಮೆಮೋರಿಯಲ್ ಪ್ರಶಸ್ತಿ ಅಂತ. ಬಾಲೆಖಾನ್ ಮೆಮೋರಿಯಲ್ ಪ್ರಶಸ್ತಿ ಬಗ್ಗೆ ಪ್ರಶ್ನೆ ಕೇಳಬಹುದು. ಇದನ್ನ ಸೋಮನಾಥ ಮರಳು ಅವರಿಗೆ ಕೊಟ್ಟಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ. ನೋಡಿ, ಇವಾಗಿತ್ತು ಇವತ್ತಿನ ಒಂದು ತರಗತಿ. ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ವಿಡಿಯೋನ ಇದುವರೆಗೂ ಕೊನೆವರೆಗೆ ನೋಡಿದವರು ಎಲ್ಲರಿಗೂ ಕೂಡ ಇಲ್ಲಿ ಧನ್ಯವಾದಗಳು. ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಕಾಮೆಂಟ್ ಮಾಡಿಲ್ಲ ಎಲ್ಲರೂ ಕೂಡ ಪ್ರಶ್ನೆಯನ್ನ ಆನ್ಸರ್ನ ಕಾಮೆಂಟ್ ಮಾಡಬೇಕು. ವಿಡಿಯೋ ಯಾರು ಶೇರ್ ಮಾಡ್ತಾರೆ ಎಲ್ಲರೂ ಕೂಡ ಶೇರ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಈ ತರಗತಿ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆನಾ. ಮತ್ತೆ ಈ ಒಂದು PDF ನಿಮ್ಗೆ ಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಉದ್ಯೋಗ ಜೀವನ್ ಅಂತ ಇದೆ, ಇನ್ನೊಂದು ಎಕ್ಸಾಮ್ ಇನ್ ಕನ್ನಡ ಸಕ್ಸಸ್ ಟಾಕ್ ಜೀವನ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾ ಈಗಾಗಲೇ ಕೊಟ್ಟಿದ್ದೇನೆ, ಟೆಲಿಗ್ರಾಮ್ ಲಿಂಕ್ ಗಳನ್ನ, ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ತರಗತಿ ಯೂಸ್ಫುಲ್ ಆಗಿದ್ರೆ ಎಲ್ಲರೂ ಕೂಡ ಇಷ್ಟನ್ನ ಮಾಡಿ ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.